एक बजे तक मोबाइल स्विच ऑफ कर लेते हो इलेक्शन वीडियो पर, क्या करना साहब मैं सुबह से 7 बजे से मैं 6 बजे से फोन करूँ तुम्हें? नहीं मोबाइल मेरा ऑन नहीं साहब, मेरा बेटे का मोबाइल है, मैं वार्ड में ना साहब। साहब सुबह से मैं काम करना क्या साहब का साथ में साहब मेरा बेटा है, है हाफिज साहब है मेरे साथ। इज्जत का सवाल है, हम ना नींद नहीं, हम ना यहाँ साहब रात को मैं भी 4 बजे सोया साहब। कुछ जानवर को 3 बजे बोले अब वो क्या करे, कोई छोड़ का 14 वार्ड में था, 14 वार्ड का कर ले को 12 को गया, 12 में जाको उन्हें रियाज बुलाया फोन कर को, रियाज के वार्ड को आया, रियाज के वार्ड में जरा तकरार हो रखने से रियाज के वार्ड का आया, रियाज के वार्ड से वो मंसूर के वार्ड को गया, मंसूर के वार्ड से अब और वार्ड नंबर 14 में ओवरऑल कैसा है कहते हैं कुकर खाली कुकर, हमें भी खाली कुकर कुछ बोला कुकर मगर परसेंटेज नहीं हुआ करते 12.5 तक 27% में खाली 9% मुसलमान का को घर के बाहर नहीं निकलना। नहीं हमें बोल रहे ना सर, जुलूम कर को बुला ले कौन को कहा रात को बाहर गाँव में रहने को। ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೈ ವೋಲ್ಟೇಜ್ ಆಡಿಯೋ ಬಾಂಬ್ ಸಿಡಿದಿದೆ. ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರ್ತಾ ಇದ್ದ ಸಚಿವ ಜಮೀರ್ ಅಹ್ಮದ್ ಖಾನ್ ಈಗ ಅತ್ಯಂತ ಕಠಿಣ ರಾಜಕೀಯ ಚಕ್ರವ್ಯೂಹದಲ್ಲಿ ಸಿಲುಕಾಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಈ ಆಡಿಯೋ ಜಮೀರ್ ಪಾಲಿಗೆ ಸ್ವಯಂಕೃತ ಅಪರಾಧವೋ ಅಥವಾ ಅವರ ರಾಜಕೀಯ ಏಳಿಗೆಯನ್ನ ಸಹಿಸದಂತಹ ವಿರೋಧಿಗಳು ಹೆಣೆದಂತಹ ಒಂದು ಮಾಸ್ಟರ್ ಪ್ಲಾನ್ ಜಾಲವೋ ಅಂತ ನೋಡ್ತಾ ಹೋಗೋಣ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಈ ಆಡಿಯೋ ಲೀಕ್ ಹಿಂದೆ ಕೇವಲ ರಾಜಕೀಯ ಅಷ್ಟೇ ಇಲ್ಲ, ಅದರ ಹಿಂದೆ ಅತ್ಯಾಧುನಿಕ ತಂತ್ರಜ್ಞಾನದ ನೆರಳು ಕೂಡ ಇದೆ. ಸ್ವತಃ ಜಮೀರ್ ಅಹ್ಮದ್ ಅವರೇ ಹೇಳುವಂತೆ ಇದು ನನ್ನ ಧ್ವನಿ ಅಲ್ಲ, ಇದು ಎಐ ತಂತ್ರಜ್ಞಾನವನ್ನ ಬಳಸಿ ಸೃಷ್ಟಿಸಿದ ನಕಲಿ ಆಡಿಯೋ ಅಂತ ವಾದಿಸ್ತಾ ಇದ್ದಾರೆ. ಒಂದ್ ವೇಳೆ ಇದು ಎಐ ಸೃಷ್ಟಿ ಆಗಿದ್ರೆ ರಾಜಕಾರಣಿಗಳ ಭವಿಷ್ಯವನ್ನ ತಂತ್ರಜ್ಞಾನ ಹೇಗೆ ಧ್ವಂಸ ಮಾಡಬಲ್ಲದು? ಒಂದ್ ವೇಳೆ ಇದು ಎಐ ಅಲ್ಲದೆ ಅಸಲಿ ಆಡಿಯೋ ಆಗಿದ್ರೆ ಜಮೀರ್ ಅವರ ಫೋನ್ ಕದ್ದಾಲಿಕೆ ಮಾಡಿದ್ದು ಯಾರು? ಬಿಡುಗಡೆ ಮಾಡಿದ್ರ ಹಿಂದಿನ ಅಸಲಿ ಮರ್ಮ ಏನು? ಡಿಕೆ ಶಿವಕುಮಾರ್ ಮತ್ತು ಜಮೀರ್ ನಡುವಿನ ತಣ್ಣಗಿನ ಯುದ್ಧಕ್ಕೂ ಆ ಆಡಿಯೋಗೂ ಇರುವ ಲಿಂಕ್ ಆದ್ರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಈ ವಿವಾದದ ಮೂಲ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಇತ್ತೀಚೆಗಷ್ಟೇ ನಡೆದ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಮುಸ್ಲಿಂ ನಾಯಕರು ಮತ್ತು ಮುಸ್ಲಿಂ ಸಮುದಾಯದ ಪ್ರಮುಖರು ಈ ಬಾರಿ ತಮಗೆ ಟಿಕೆಟ್ ಸಿಗಬೇಕು ಅಂತ ಒಂದು ದೊಡ್ಡ ಮಟ್ಟದ ಬೇಡಿಕೆಯನ್ನ ಇಟ್ಟಿದ್ರು. ಈ ಬೇಡಿಕೆಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಮುಂಚೂಣಿಗೆ ತಂದು ನಿಲ್ಲಿಸಿದ್ದೇ ಜಮೀರ್ ಅಹ್ಮದ್ ಖಾನ್. ತಮ್ಮ ಅತ್ಯಂತ ಆಪ್ತರಾದಂತಹ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಜಮೀರ್ ದೆಹಲಿ ಮಟ್ಟದಲ್ಲಿ ಇನ್ನಿಲ್ಲದಂತಹ ಕಸರತ್ತನ್ನ ನಡೆಸಿದ್ರು. ಆದ್ರೆ ಕೊನೆ ಘಳಿಗೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಹಿರಿಯ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಘೋಷಣೆಯನ್ನ ಮಾಡಿತು. ಯಾವಾಗ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ತಪ್ಪಿತೋ ಜಮೀರ್ ಮತ್ತು ಅವರ ಬಣ ತೀವ್ರವಾಗಿ ಕುಪಿತಗೊಂಡಿತು. ಮೇಲ್ನೋಟಕ್ಕೆ ಸುಮ್ಮನಿದ್ದಂತೆ ಕಂಡು ಬಂದರೂ ಕೂಡ ಜಮೀರ್ ಟೀಮ್ ದಾವಣಗೆರೆ ಚುನಾವಣೆಯ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಅಂತರವನ್ನ ಕಾಯ್ದುಕೊಂಡಿತು. ಇದೇ ಸಂದರ್ಭವನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಳಗಿನ ಒಂದು ಬಣ ಏನಿದೆ ಅದು ಜಮೀರ್ ಅವರ ವಿರೋಧ ಪಕ್ಷಗಳ ಜೊತೆ ಕೈಜೋಡಿಸ್ತಾ ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸ್ತಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಹೈಕಮಾಂಡ್ಗೆ ತಲುಪಿಸಿತು. ಆಗ ಜಮೀರ್ ಅದನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ರು. ಆದ್ರೆ ಈಗ ಲೀಕ್ ಆಗಿರುವ ಆಡಿಯೋ ಆ ಎಲ್ಲಾ ಆರೋಪಗಳಿಗೂ ತುಪ್ಪ ಸುರಿದಂತಾಗಿದೆ. ಹಾಗಾದ್ರೆ ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಏನಿದೆ? ಆಡಿಯೋದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ತಮ್ಮ ಆಪ್ತರೊಬ್ಬರ ಜೊತೆ ಮಾತನಾಡ್ತಾ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಪರವಾಗಿ ಮುಸ್ಲಿಮರು ಓಟು ಹಾಕಬಾರದು, ಅವರನ್ನ ಗೆಲ್ಲಿಸೋದು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಎನ್ನಲಾದ ಲೈನ್ಸ್ಗಳು ಇದೆ. ಈ ಆಡಿಯೋ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿತೋ ಆತ ಬೆಂಗಳೂರಿನಿಂದ ದೆಹಲಿಯವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ವಲಯದಲ್ಲಿ ಭಾರೀ ಒಂದು ಸಂಚಲನವನ್ನ ಉಂಟು ಮಾಡಿತು. ಇದು ಕೇವಲ ಒಂದು ಆಡಿಯೋ ಅಲ್ಲ, ಜಮೀರ್ ಅವರ ರಾಜಕೀಯ ಭವಿಷ್ಯಕ್ಕೆ ಬಿದ್ದಂತಹ ದೊಡ್ಡದೊಂದು ಬ್ರೇಕ್ ಅಂತ ಹೇಳ್ಬಹುದು. ಇದರ ಮೊದಲ ಎಫೆಕ್ಟ್ ಎಲ್ಲಿ ತಟ್ಟಿತ್ತಂತ ಗೊತ್ತಾ? ಸದ್ಯ ಸಚಿವ ಸಂಪುಟ ರಚನೆಯ ಕಸರತ್ತು ನಡೀತಾ ಇದೆ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಂದರ್ಭ ಹತ್ತಿರ ಆಗ್ತಾ ಇದೆ.
ಜಮೀರ್ ಗಾಡ್ ಫಾದರ್ ಸಿದ್ದರಾಮಯ್ಯ ಅವರು ತಮ್ಮ ಬಣದ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಿಸೋದಕ್ಕೆ ದೆಹಲಿಗೆ ವಿಶೇಷ ವಿಮಾನದಲ್ಲಿ ತೆರಳುವಾಗ ಜಮೀರ್ ಅಹ್ಮದ್ ಕೂಡ ಏರ್ಪೋರ್ಟ್ಗೆ ಹೋಗಿದ್ರು. ಆದ್ರೆ ಜಮೀರ್ ದೆಹಲಿ ಫ್ಲೈಟ್ ಅನ್ನ ಹತ್ತಲಿಲ್ಲ. ಏರ್ಪೋರ್ಟ್ ನಿಂದಲೇ ಸಿದ್ದರಾಮಯ್ಯ ಅವರಿಗೆ ಬೀಳ್ಕೊಟ್ಟು ವಾಪಸ್ ಬಂದಿದ್ದಾರೆ. ಹೈಕಮಾಂಡ್ ಮುನಿಸಿಕೊಂಡಿರುವ ಕಾರಣ ಮತ್ತು ಆಡಿಯೋ ವಿವಾದ ಇರೋದ್ರಿಂದ ಸದ್ಯಕ್ಕೆ ದೆಹಲಿಗೆ ಬರೋದ್ ಬೇಡ ಅಂತ ಸಿದ್ದರಾಮಯ್ಯ ಅವರೇ ಜಮೀರ್ಗೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಕೂಡ ಜಮೀರ್ ಪರವಾಗಿ ಹೈಕಮಾಂಡ್ ನ ಬಳಿ ಗಟ್ಟಿಯಾಗಿ ವಾದ ಮಾಡದಂತಹ ಒಂದು ಮುಜುಗರದ ಸ್ಥಿತಿಯನ್ನ ಈ ಆಡಿಯೋ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಈಗ ನಾವು ಮತ್ತೊಂದು ಆಂಗಲ್ ನಲ್ಲಿ ನೋಡೋದಾದ್ರೆ, ಜಮೀರ್ ಅಹ್ಮದ್ ಖಾನ್ ಅವರ ಮೊದಲ ವಾದ ಏನು? ಅದು ನನ್ನ ಧ್ವನಿ ಅಲ್ವೇ ಅಲ್ಲ, ಅದು ನಕಲಿ ಆಡಿಯೋ, ಅದರ ಹಿಂದೆ AI ತಂತ್ರಜ್ಞಾನ ಇದೆ ಅನ್ನೋದು. ಒಂದು ಕ್ಷಣ ಜಮೀರ್ ಅವರ ವಾದವನ್ನ ನಾವು ನಿಜ ಅಂತ ಇಟ್ಕೊಳ್ಳೋದಾದ್ರೆ, ಇದು ರಾಜಕಾರಣಕ್ಕೆ ಎಷ್ಟು ದೊಡ್ಡ ಕಂಟಕ ಅಂತ ಯೋಚನೆ ಮಾಡಿದ್ದೀರಾ? ಇವತ್ತಿನ ದಿನದಲ್ಲಿ ಒಬ್ಬ ನಾಯಕನ 10 ನಿಮಿಷದ ಸ್ಪಷ್ಟ ಧ್ವನಿ ಸಿಕ್ಕರೆ ಸಾಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ವಾಯ್ಸ್ ಕ್ಲೋನಿಂಗ್ ತಂತ್ರಜ್ಞಾನದ ಮೂಲಕ ಅವರು ಆಡದೇ ಇರುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ ಅಂತ 100ಕ್ಕೆ 100ರಷ್ಟು ಅಸಲಿ ಕಾಣುವಂತೆ ಬಿಂಬಿಸಲಾಗಬಹುದು. ವಿರೋಧಿಗಳು ತಂತ್ರಜ್ಞಾನವನ್ನ ಅಸ್ತ್ರವಾಗಿ ಬಳಸಿಕೊಂಡು ಚುನಾವಣೆಗಳನ್ನ ಅಥವಾ ಸಚಿವ ಸ್ಥಾನದ ರೇಸ್ಗಳನ್ನ ಬದಲಾಯಿಸುವ ಅಪಾಯ ಇಲ್ಲಿದೆ. ತನಿಖಾ ಸಂಸ್ಥೆಗಳು ಇದರ ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚುವಷ್ಟರಲ್ಲಿ ಆ ನಾಯಕನ ರಾಜಕೀಯ ಇಮೇಜ್ ಏನಿದೆ ಅದು ಸಂಪೂರ್ಣವಾಗಿ ಧೂಳಿಪಟ ಆಗಿ ಬಿಟ್ಟಿರ್ತದೆ. ಜಮೀರ್ ಅವರ ವಿಷಯದಲ್ಲೂ ಇದೇ ಆಗಿದ್ಯಾ? ಹಾಗಾದ್ರೆ ಸಚಿವ ಸ್ಥಾನ ತಪ್ಪಿಸೋದಕ್ಕಾಗಿಯೇ ಹೈಟೆಕ್ ತಂತ್ರಜ್ಞಾನವನ್ನ ಬಳಸಿ ಅವರ ಧ್ವನಿಯನ್ನ ದುರ್ಬಳಕೆ ಮಾಡಲಾಗ್ತಾ ಇದೆಯಾ? ಈ ಆಯಾಮದ ಬಗ್ಗೆ ಸೈಬರ್ ಕ್ರೈಮ್ ಪೊಲೀಸರು ಆಳವಾದ ತನಿಖೆಯನ್ನ ನಡೆಸಬೇಕಾಗಿದೆ. ಮತ್ತೊಂದು ಆಂಗಲ್ ನಲ್ಲಿ ನಾವು ನೋಡೋದಾದ್ರೆ, ಒಂದು ವೇಳೆ FSL ವರದಿಯಲ್ಲಿ ಈ ಒಂದು ಆಡಿಯೋ ಏನಿದೆ ಅದು 100ಕ್ಕೆ 100ರಷ್ಟು ಅಸಲಿ ಅಂತ ಸಾಬೀತಾದ್ರೆ ಏನರ್ಥ? ಅಂದ್ರೆ ಇಲ್ಲಿ ಜಮೀರ್ ಅಹ್ಮದ್ ಅವರ ವೈಯಕ್ತಿಕ ಫೋನ್ ಸಂಭಾಷಣೆಯನ್ನ ಯಾರೋ ಕದ್ದಾಲಿಕೆ ಮಾಡಿದ್ದಾರೆ ಅಥವಾ ರೆಕಾರ್ಡ್ ಮಾಡಿದ್ದಾರೆ ಅಂತಾನೆ ಅರ್ಥ. ಇಲ್ಲಿ 3 ಮುಖ್ಯ ಪ್ರಶ್ನೆಗಳು ಉದ್ಭವಿಸ್ತದೆ. ಅದೇನಂತ ಹೇಳಿದ್ರೆ, ಜಮೀರ್ ಅಹ್ಮದ್ ಅವರು ತನ್ನ ಅತ್ಯಂತ ನಂಬಿಕಸ್ಥ ಆಪ್ತನ ಜೊತೆ ಮಾತನಾಡಿದ್ದನ್ನ ಆ ಆಪ್ತನೇ ಏನಾದ್ರೂ ರೆಕಾರ್ಡ್ ಮಾಡಿ ವಿರೋಧಿಗಳಿಗೆ ಮಾರಿಕೊಂಡಿದ್ದಾನ? ಅಥವಾ ಜಮೀರ್ ಅವರ ಫೋನ್ ಮೇಲೆ ರಾಜಕೀಯ ವಿರೋಧಿಗಳು ನಿಗಾ ಇಟ್ಟು ಅತ್ಯಾಧುನಿಕ ಸಾಫ್ಟ್ವೇರ್ ಮೂಲಕ ಫೋನ್ ಕದ್ದಾಲಿಕೆಯನ್ನ ಇಲ್ಲಿ ಮಾಡಿದ್ದಾರ? ಮತ್ತೊಂದು ಎಲ್ಲಕ್ಕಿಂತಲೂ ಮುಖ್ಯವಾಗಿ, ಈ ಆಡಿಯೋ ಚುನಾವಣೆ ಮುಗಿದ ತಕ್ಷಣ ಲೀಕ್ ಯಾಕೆ ಆಗಲಿಲ್ಲ? ಬದಲಾಗಿ ಈಗ ಸಚಿವ ಸಂಪುಟ ರಚನೆಯಾಗುವಾಗ ಜಮೀರ್ ಸಚಿವರಾಗುವಂತಹ ಹಂತಕ್ಕೆ ಬಂದು ನಿಲ್ಲುವ ಸರಿಯಾದ ಸಮಯದಲ್ಲಿ ಯಾಕೆ ಈ ಒಂದು ಆಡಿಯೋ ಲೀಕ್ ಆಯ್ತು ಅಂತ. ಇದರ ಹಿಂದೆ ಇರೋದು ಕೇವಲ ವಿರೋಧ ಪಕ್ಷದವರು ಅಲ್ಲ, ಸ್ವಪಕ್ಷೀಯರೇ ಇರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ರಾಜಕಾರಣದಲ್ಲಿ ಶತ್ರುಗಿಂತ ಒಳಗಿರುವಂತಹ ವಿರೋಧಿಗಳೇ ಹೆಚ್ಚು ಅಪಾಯಕಾರಿ. ಜಮೀರ್ ಅವರನ್ನ ಸಚಿವ ಸ್ಥಾನದ ರೇಸ್ನಿಂದ ಹೊರದಬ್ಬೋದಕ್ಕೆ ಅವರ ಫೋನ್ ಸಂಭಾಷಣೆಯನ್ನ ವ್ಯವಸ್ಥಿತವಾಗಿ ಟ್ರ್ಯಾಕ್ ಮಾಡಿ ಸರಿಯಾದ ಸಮಯಕ್ಕೆ ಹೈಕಮಾಂಡ್ಗೆ ತಲುಪಿಸುವ ಜಾಲವೊಂದು ಕಾಂಗ್ರೆಸ್ನ ಒಳಗೆ ಕೆಲಸ ಮಾಡ್ತಿದ್ಯಾ ಅನ್ನುವಂತಹ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಈ ವಿವಾದದ ಮತ್ತೊಂದು ಆಘಾತಕಾರಿ ಆಯಾಮ ಅಂತ ಹೇಳಿದ್ರೆ ಅದು ಮುಸ್ಲಿಂ ಸಮುದಾಯದ ಒಳಗಡೆಯೇ ಜಮೀರ್ ವಿರುದ್ಧ ಸದ್ದಿಲ್ಲದೆ ಒಂದು ಅಲೆ ಸೃಷ್ಟಿಯಾಗ್ತಾ ಇದೆಯಾ ಅನ್ನೋದು. ಕಾಂಗ್ರೆಸ್ ನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರನ್ನ ಮುಸ್ಲಿಂ ಸಮುದಾಯದ ಏಕೈಕ ಮತ್ತು ಪ್ರಭಾವಿ ಮುಖವಾಗಿ ಬಿಂಬಿಸಲಾಗಿತ್ತು. ಇದರಿಂದಾಗಿ ಸಮುದಾಯದ ಇತರ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನದ ರೇಸ್ನಲ್ಲಿ ಹಿನ್ನಡೆಯಾಗ್ತಾ ಇತ್ತು. ಈಗ ಕಾಂಗ್ರೆಸ್ನಲ್ಲಿರುವ DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮುಸ್ಲಿಂ ಶಾಸಕರು ಮತ್ತು ಹಿರಿಯ ನಾಯಕರು ಸಚಿವ ಸ್ಥಾನಕ್ಕಾಗಿ ಭಾರೀ ಒಂದು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಜಮೀರ್ಗೆ ಒಂದ್ ವೇಳೆ ಹಿನ್ನಡೆಯಾದ್ರೆ ಮುಸ್ಲಿಂ ಕೋಟಾದಲ್ಲಿ ತಮಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ ಕೆಲವೊಂದು ನಾಯಕರದು. ಹಾಗಾಗಿ ಈ ಆಡಿಯೋ ಲೀಕ್ ಹಿಂದೆ ಜಮೀರ್ ಬೆಳವಣಿಗೆಯನ್ನ ಸಹಿಸದ ಸ್ವ ಸಮುದಾಯದ ರಾಜಕೀಯ ವಿರೋಧಿಗಳ ಕೈವಾಡವೂ ಇರಬಹುದು ಅನ್ನುವಂತಹ ಚರ್ಚೆ ಈಗ ಮುಂಚೂಣಿಗೆ ಬಂದಿದೆ. ಇಲ್ಲಿ ನಾವು ಮತ್ತೊಂದು ವಿಚಾರವನ್ನ ಮುಖ್ಯವಾಗಿ ಮರೀಲೇಬಾರದು. ಅದ್ಯಾರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು. ಜಮೀರ್ ಅಹ್ಮದ್ ಖಾನ್ ಮತ್ತು DK ಶಿವಕುಮಾರ್ ಅವರ ನಡುವಿನ ಸಂಬಂಧ ಅಷ್ಟಕ್ಕೆ ಅಷ್ಟೇ, ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಜಮೀರ್ ಯಾವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರಮಾಪ್ತ ಹಾಗೂ DK ಶಿವಕುಮಾರ್ CM ಆಗುವುದಕ್ಕೆ ಬಹಿರಂಗವಾಗಿ ಅಡ್ಡಗಾಲು ಹಾಕ್ತಾ ಇದ್ದಂತಹ ಒಬ್ಬ ನಾಯಕ. ಈಗ ಕಾಲ ಬದಲಾಗಿದೆ. DK ಶಿವಕುಮಾರ್ ನೂತನ CM ಆಗಿ ಅಧಿಕಾರ ವಹಿಸಿಕೊಳ್ಳುವಂತಹ ಸಮಯ ಬಂದಿದೆ. ಇದೇ ಸಂದರ್ಭದಲ್ಲಿ ಜಮೀರ್ ಅವರ ಆಡಿಯೋ ಲೀಕ್ ಆಗಿರೋದು DKಶಿ ಬಣಕ್ಕೆ ಆನೆ ಬಲ ಬಂದಂತಾಗಿದೆ.
ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರಿಗೆ ಸಚಿವ ಸ್ಥಾನ ನೀಡೋದು ಬೇಡ ಅಂತ ಹೈಕಮಾಂಡ್ ಮುಂದೆ ವಾದಿಸೋದಕ್ಕೆ ಡಿಕೆಶಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಿದೆಯಂತಾನೆ ಹೇಳ್ಬೋದು. ಇಂದು ಕೂಡ ಡಿಕೆ ಶಿವಕುಮಾರ್ ಮತ್ತು ಜಮೀರ್ ನಡುವೆ ಮಹತ್ವದ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಡಿಕೆ ಸುರೇಶ್ ಕೂಡ ಮಾತನಾಡಿದ್ದಾರೆ. ಈ ಮಾತುಕತೆಯಲ್ಲಿ ಜಮೀರ್ ತಮ್ಮ ನಿರಪರಾಧಿತ್ವವನ್ನ ಸಾಬೀತುಪಡಿಸಲು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ರಾಜಕೀಯವಾಗಿ ಡಿಕೆಶಿ ಮೇಲುಗೈಯನ್ನೇ ಸಾಧಿಸಿದ್ದಾರೆ. ಜಮೀರ್ ಅವರ ರೆಕ್ಕೆ ಕತ್ತರಿಸೋದಕ್ಕೆ ಇದಕ್ಕಿಂತಲೂ ಉತ್ತಮ ಅವಕಾಶ ಡಿಕೆ ಶಿವಕುಮಾರ್ ಬಣಕ್ಕೆ ಸಿಗೋದಕ್ಕಂತೂ ಸಾಧ್ಯನೇ ಇಲ್ಲ. ಕೊನೆಯದಾಗಿ ಈ ಇಡೀ ಆಡಿಯೋ ಲೀಕ್ ನಾಟಕದ ಅಂತಿಮ ಲಾಭ ಯಾರಿಗೆ? ಒಂದ್ ವೇಳೆ ಆಡಿಯೋ ನಕಲಿ ಆಗಿದ್ರೂ ಜಮೀರ್ ಇಮೇಜ್ಗೆ ಇಲ್ಲಿ ಧಕ್ಕೆಯಾಗಿದೆ. ಅಸಲಿ ಆಗಿದ್ರೆ ಅವರ ಸಚಿವ ಸ್ಥಾನ ಕೈತಪ್ಪೋದು ಬಹುತೇಕ ಖಚಿತ. ಇದರ ನೇರ ಲಾಭ ಡಿಕೆ ಶಿವಕುಮಾರ್ ಬಣಕ್ಕೆ ಮತ್ತು ಸಚಿವ ಸ್ಥಾನದ ರೇಸ್ನಲ್ಲಿ ಇರುವಂತಹ ಕಾಂಗ್ರೆಸ್ನ ಇತರ ಮುಸ್ಲಿಂ ಶಾಸಕರಿಗೆ ಆಗುತ್ತೆ. ಜಮೀರ್ ಅವರನ್ನ ರಾಜಕೀಯವಾಗಿ ಮೂಲೆಗುಂಪು ಮಾಡೋದಕ್ಕೆ ಹೆಣದಂತಹ ಈ ಒಂದು ಜಾಲ ಸದ್ಯಕ್ಕೆ ಯಶಸ್ವಿಯಾದಂತೆ ಕಾಣ್ತಾ ಇದೆ. ಈ ಚಕ್ರವ್ಯೂಹದಿಂದ ಜಮೀರ್ ಅಹ್ಮದ್ ಖಾನ್ ಹೇಗೆ ಹೊರಬರ್ತಾರೆ? ಸಿದ್ದರಾಮಯ್ಯ ತಮ್ಮ ಶಿಷ್ಯನ ರಕ್ಷಣೆಗೆ ನಿಲ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.